ಸಂಘದ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಚಂದ್ರಕಾಂತ್ ಬೆಲ್ಲದವರು ಇದ್ದಾರೆ. ಉಪಾಧ್ಯಕ್ಷರಾಗಿರುವಂತಹ ಪ್ರೊಫೆಸರ್ ಮಾತಿ ಪತ್ನಿಶೆಟ್ಟಿ ಅವರಿದ್ದಾರೆ. ಕೋಶಾಧ್ಯಕ್ಷರಾಗಿರುವಂತಹ ಸತೀಶ್ ತುರ್ಮರಿ ಅವರಿದ್ದಾರೆ. ಸಹಕಾರ್ಯದರ್ಶಿಗಳಾಗಿರುವಂತಹ ಶಂಕರ್ ಕುಂಬಿ ಅವರಿದ್ದಾರೆ. ಹಾಗೆ ಈರಣ್ಣ ವಡ್ಡೀನ್ ಅವರು, ಡಾಕ್ಟರ್ ಹನುಮಂತ್ ಹಾಜೋಗಳವರು, ಡಾಕ್ಟರ್ ಜಿಂದತ್ ಹಡಗ್ಲಿ ಅವರು, ಹಾಗೆ ವಿಶ್ವೇಶ್ವರಿ ಹಿರೇಮಠ ಅವರು, ಗುರು ಹಿರೇಮಠ ಅವರು, ಜೊತೆಗೆ ವಿಶೇಷ ಆಹ್ವಾನಿತರಾಗಿರುವಂತಹ ಶಿವಾನಂದ ಬಾವಿಕಟ್ಟಿ ಅವರು ಈ ಗೋಷ್ಠಿಯೊಳಗೆ ಇದ್ದಾರೆ. ಈ ಕುರಿತಂತೆ ನಮ್ಮ ಸಂಘದ ಅಧ್ಯಕ್ಷರು ಮೊದಲಿಗೆ ಎರಡು ಮಾತುಗಳನ್ನು ಹಂಚಿಕೊಳ್ತಾರೆ. ಎಲ್ಲ ಆತ್ಮೀಯ ಪತ್ರಿಕಾ ಬಂಧುಗಳೇ, ಕರ್ನಾಟಕ ವಿದ್ಯಾವರ್ಧಕ ಸಂಘ ಕರ್ನೂಲು ಮತ್ತು ಅನಂತಪುರ ಜಿಲ್ಲೆಗಳ ಎಲ್ಲ ಕನ್ನಡ ಸಂಘಗಳ ಸಹಯೋಗದಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ಒಂದು ಆಯೋಜನೆ ಕನ್ನಡಿಗರ ಸಲುವಾಗಿ 9ನೇ ಮಹಾಮೇಳ ಆಹ್ವಾನಿಯಲ್ಲಿ ಬಂದಿದೆ. ಈ ಕಾರ್ಯಕ್ರಮದ ವಿವರ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲ ವಿವರವನ್ನು ನೀಡ್ತಾ ಇದ್ದಾರೆ. ಆದೇಶಿ ಅದರ ವಿವರವನ್ನು ತಾವೆಲ್ಲ ಜನಕ್ಕೆ ಮುಟ್ಟಿಸುವಂಥ ಕಾರ್ಯ ನಾವು ಮಾಡಬೇಕು ಅಂತ ಹೇಳಿ ತಮಗೆ ಈ ಮೂಲಕ ವಿನಂತಿಸಿಕೊಳ್ತಾರೆ. ಸನ್ಮಾನ್ಯ ಕರ್ನಾಟಕ ವಿದ್ಯಾವರ್ಧಕ ಸಂಘ 135 ವರ್ಷದ ಇದರೊಳಗೆ ಪಾದಾರ್ಪಣೆ ಮಾಡಿದೆ. ತಾವು ಕಂಡಂತೆ ಕಳೆದ ಏನು ಅದರ ಹುಟ್ಟುಹಬ್ಬವನ್ನು ಜನ್ಮ ದಿನಾಚರಣೆ 9 ದಿನಗಳ ಕಾಲ ಬಹಳ ಭಿನ್ನವಾದ ರೀತಿಯೊಳಗೆ ಕಾರ್ಯಕ್ರಮವನ್ನು ಮಾಡಿದ್ದು ತಾವೆಲ್ಲ ವರದಿ ಮಾಡಿದ್ದು ಇದೆ. ಇದು ಕರ್ನಾಟಕ ವಿದ್ಯಾವರ್ಧಕ ಸಂಘ ಇವತ್ತು ಹೊರನಾಡು ಕನ್ನಡಿಗರು ಏನಿದ್ದಾರೆ ಬೇರೆ 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 ರಾಜ್ಯದೊಳಗೆ, ಆ ರಾಜ್ಯದೊಳಗಿರುವಂತಹ ಕನ್ನಡಿಗರು ಅಲ್ಲಿ ತಮ್ಮ ಭಾಷೆಯ ಉಳಿವಿಗೆ ಸಂಬಂಧಪಟ್ಟಂತೆ, ತಮ್ಮ ಬದುಕಿಗೆ ಸಂಬಂಧಪಟ್ಟಂತೆ ವೇದಿಕೆಗಳನ್ನು ಮಾಡಿ, ಸಂಘಟನೆಗಳನ್ನು ಮಾಡಿ ಅವರು ಅಲ್ಲಿಯ ಭಾಷೆ ಜೀವಂತವಾಗಿರುವ ಹಾಗೆ ಅವರು ನೋಡ್ಕೊತ ಬಂದಿದ್ದಾರೆ. ಅಂಥ ಸಂಘಗಳನ್ನ ಮಾತಾಡಿಸುವಂಥದ್ದು ಶುರು ಮಾಡಿದ್ದಾರೆ. ಕಳೆದ 8 ಮಹಾಮೇಳಗಳು, ಅದು ದೆಹಲಿಯಿಂದ ಹಿಡ್ಕೊಂಡು ಕಾಶಿ, ಹಾಗೆ ಮುಂಬೈ, ಅಮರಕಂಟಕ, ಜೊತೆಗೆ ಬರೋಡ, ಅಕ್ಕಲಕೋಟ, ಧಾರವಾಡ, ಹೈದರಾಬಾದ್, ಈಗ ಆದವಾನಿಯೊಳಗೆ 9ನೇ ಮಹಾಮೇಳ ಮಾಡಲು ಹೊರಟಿದೆ. ಈ ಸಂಘದ ಈ ಮಹಾಮೇಳ ಮೂಲ ಆಶಯ ಏನು ಅಂದ್ರೆ, ಈಗಾಗಲೇ ಹೇಳಿದ ಹಾಗೆ ಸಂಘ ಬರೀ ಒಳನಾಡು ಕನ್ನಡಿಗರಿಗೆ ಅಷ್ಟೇ ಅಲ್ಲ, ಹೊರನಾಡು ಕನ್ನಡಿಗರ ಹೃದಯದೊಳಗೆ ಕನ್ನಡದ ಅಸ್ಮಿತೆಯನ್ನ ಹೆಚ್ಚಿಸುವಂಥದ್ದು, ಕನ್ನಡದ ಬಗ್ಗೆ ಅಭಿಮಾನ ಮೂಡಿಸುವಂಥದ್ದು, ಮುಂದಿನ ಜನಾಂಗ ಹೊರನಾಡಿನಲ್ಲಿರುವಂತಹ ಕನ್ನಡಿಗರ, ಹೊರಗಿರುವಂತಹ ಕನ್ನಡಿಗರ ಮಕ್ಕಳು ಕನ್ನಡವನ್ನ ಪ್ರೀತಿಸುವ, ಗೌರವಿಸುವ, ಅದನ್ನು ಮುಂದುವರಿಸುವಂತಹ ಕಾರ್ಯ ಆಗಬೇಕನ್ನುವಂಥ ಹಿನ್ನೆಲೆಯೊಳಗ ಈ ಮಹಾಮೇಳಗಳನ್ನು ನಾವು ಮಾಡ್ತಾ ಬಂದಿದ್ದೀವಿ. ಇದರ ಒಟ್ಟಿಗೆ ಆಯಾ ರಾಜ್ಯದೊಳಗ ಕನ್ನಡಿಗರು ಎದುರಿಸುವಂತ ಹಲವಾರು ಸಮಸ್ಯೆಗಳನ್ನು ಈ ವೇದಿಕೆ ಮೂಲಕ ಅವರು ವ್ಯಕ್ತಪಡಿಸ್ತಾ ಬಂದಿದ್ದಾರೆ. ಅಂಥ ಸಮಸ್ಯೆಗಳನ್ನು ಕರ್ನಾಟಕ ಸರ್ಕಾರ ಯಾವ ರೀತಿ ಬಗೆಹರಿಸಲಿಕ್ಕೆ ಸಾಧ್ಯತೆ ಇದೆ, ಯಾವ ರೀತಿ ಆ ಸಮಸ್ಯೆಗಳಿಗೆ ಸ್ಪಂದಿಸಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನ ಪರಿಗಣಿಸಿ ಅದನ್ನ ಕರ್ನಾಟಕ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟು ಬಗೆಹರಿಸುವಂತಹ ಕಾರ್ಯವನ್ನು ಕರ್ನಾಟಕ ವಿದ್ಯಾವರ್ಧಕ ಸಂಘ ತನ್ನ ನೆಲೆಗಟ್ಟಿನೊಳಗೆ ಅದು ಮಾಡ್ತಾ ಬಂದಿದೆ. ಈ ಹಿನ್ನೆಲೆಯೊಳಗೆ ಇವತ್ತು ಕಾಶಿಯೊಳಗ ಬನಾರಸ್ ವಿಶ್ವವಿದ್ಯಾಲಯದೊಳಗ ಕನ್ನಡ ಅಧ್ಯಯನ ಪೀಠ ಮುಚ್ಕೊಂಡು ಹೋಗಿತ್ತು. ಅಲ್ಲಿ ಮಹಾಮೇಳ ಮಾಡಿದೊಳಗೆ ಅದು ಪ್ರಮುಖವಾಗಿ ಆ ಏನು ಸಮಸ್ಯೆಯನ್ನ ಅಲ್ಲಿಯ ಕನ್ನಡಿಗರು ಮುಂದಿಟ್ಟಾಗ ಅದನ್ನು ಇಲ್ಲಿಯ ಸರ್ಕಾರಕ್ಕೆ ಮನವರಿಕೆ ಮಾಡಿ ಅಲ್ಲಿ 2 ಕೋಟಿ ಹಣ ಅಲ್ಲಿ ಡಿಪಾಸಿಟ್ ಆಗುವ ಹಾಗೆ ನೋಡಿಕೊಂಡಿವಿ.
ದುರಂತ ಅಂದ್ರೆ ಅದು 1 ಕೋಟಿ ನಾವು ಮೊದಲೇ ಕೇಳಿದ್ರು, ಈಗ 2 ಕೋಟಿ ಆಗಿದೆ. 1 ಕೋಟಿ ಡಿಪಾಸಿಟ್ ಆಗಿದೆ, ಇನ್ನೊಂದು ಕೋಟಿ ಡಿಪಾಸಿಟ್ ಆಗಲಿಲ್ಲ. ಇವಾಗ ಅವರು ಮತ್ತೆ 1 ಕೋಟಿ ಇದನ್ನ ಇಟ್ಟಿದ್ದಾರೆ. ಮತ್ತೆ ನಾವು ಸರ್ಕಾರಕ್ಕೆ ಈ ಮನವರಿಕೆಯನ್ನ ಮಾಡಿಕೊಡ್ತಾ ಇದ್ದೀವಿ. 1 ಕೋಟಿ ಇದ್ರೊಳಗ 2 ತಿಂಗಳೊಳಗೆ ಹೆಚ್ಚು ಕಡಿಮೆ ಇದ್ರೊಳಗಾಗಿ ಅವ್ರು ಮತ್ತೆ 1 ಕೋಟಿ ಹೆಚ್ಚಿಗೆ ಇಡಬೇಕು ಅನ್ನುವಂತ ಇದನ್ನ ಅವರು ಡಿಮಾಂಡ್ ಮಾಡಿದ್ರು. ಹೀಗೆ ಅದೇ ರೀತಿ ಒಳಗ ಮುಂಬೈದೊಳಗ ಮಹಾಮೇಳ ಮಾಡದೊಳಗ ಅಲ್ಲಿ ನಿಜಲಿಂಗಪ್ಪ ಕನ್ನಡ ಶಾಲೆ ಇದೆ, ಪ್ರಾಥಮಿಕ ಶಾಲೆ, ಹೈಸ್ಕೂಲ್. ಅಲ್ಲಿ ಬಹಳಷ್ಟು ಕನ್ನಡ ಮಕ್ಕಳು ಓದ್ತಾ ಇದ್ದಾರೆ. ಆದ್ರೆ ಆ ಶಾಲೆ ಬಹಳಷ್ಟು ಸೌರಿಗೆ ಅದರೊಳಗೆ ಅವಶ್ಯಕತೆ, ಒಂದು ಬಸ್ಸಿನ ಅವಶ್ಯಕತೆ ಇತ್ತು ಮತ್ತು ಒಂದಿಷ್ಟು ಟೀಚರ್ಸ್ ಅವಶ್ಯಕತೆ ಇತ್ತು. ಆ ಸಂದರ್ಭದೊಳಗೆ ಸರ್ಕಾರದ ಗಮನ ಸೆಳೆಯಲು ಸ್ವತಃ ಒಂದು ನಿಯೋಗ ಹೋಗಿ, ಪುಟ್ಟಪ್ಪನವರ ಅಧ್ಯಕ್ಷತೆಯೊಳಗ ನಿಯೋಗ ಹೋಗಿ ಅಲ್ಲಿಯ ಏನು ನಿಜಲಿಂಗಪ್ಪ ಇದಕ್ಕೆ ಸ್ಕೂಲಿಗೆ 2 ಕೋಟಿ ಹಣ ಮಂಜೂರು ಆಗುವಾಗಿ ಮಾಡಿ ಮತ್ತು ಅಲ್ಲಿ ಬಸ್ಗಳನ್ನ ಖರೀದಿ ಮಾಡುವ ಹಾಗೆ ಮಾಡಿ ಅದರ ಮೂಲಕ ಕನ್ನಡ ಮಕ್ಕಳು ಆ ಶಾಲೆಗೆ ಬರುವ ಹಾಗೆ ಕರ್ನಾಟಕ ವಿದ್ಯಾವರ್ಧಕ ಸಂಘ ಅದು ಕಾರ್ಯ ಮಾಡಿದೆ. ಇದರ ಆಚೆ ಇವತ್ತು ಏನು ಜತ್ತದೊಳಗೆ ಅಕ್ಕಲಕೋಟೆಯೊಳಗೆ ನಾವು ಮಹಾಮೇಳ ಮಾಡಿದ್ವಿ. ನಮ್ಮ ಗಮನಕ್ಕೆ ಬಂದಿದ್ದೇನು ಅಂದ್ರೆ ಅಲ್ಲಿ ಶಾಲೆಗಳ ಮಾಸ್ತರ್ ಕಲಿಸ್ಲಿಕ್ಕೆ ಮಾಸ್ತರ್ ಇಲ್ಲ. ಅವರು ಅಲ್ಲಿಯ ಲೋಕಲ್ ಜನ ಕೈಲೇ ಹಣ ಹಾಕಿ ತಾತ್ಪೂರ್ತಿಕ ಶಿಕ್ಷಕರನ್ನ ನೇಮಿಕೊಂಡಿದ್ರು. ಅವರು ನಮ್ಮ ಮುಂದೆ ಒಂದು ತಮ್ಮ ಅಳಲನ್ನು ಹೇಳ್ಕೊಂಡ್ರು. ಹೀಗೆ ಕನ್ನಡ ಶಾಲೆಗಳಲ್ಲಿ ಕನ್ನಡ ಕಲಿಸುವಂತಹ ಮಾಸ್ತರ್ಗಳು ಲೋಕಲ್ ದಾನಿಗಳಿಂದ ಅದು ನಡೀತಾ ಇದೆ. ಅದಕ್ಕಾಗಿ ಏನಾದರೂ ಸರ್ಕಾರಕ್ಕೆ ಇದನ್ನು ಮಾಡಬೇಕು ಅಂತಂದಾಗ ಎಲ್ಲ ಇಲಾಖೆಗಳಿಗೆ, ಎಲ್ಲ ಮಿನಿಸ್ಟರ್ಗಳು ಸಹಿತ ಖುದ್ದಾಗಿ ಬಂದು ಅವರಿಗೆಲ್ಲ ಮನವಿ ಕೊಟ್ಟಿವಿ. ನಾವು ಕರ್ನಾಟಕ ವಿದ್ಯಾವರ್ಧಕ ಸಂಘ ತಕ್ಷಣ ಸ್ಪಂದಿಸುವಂಗೆ ಇಲ್ಲಿಯ 1 ಲಕ್ಷ ರೂಪಾಯಿಯನ್ನ ಸಂಘ ಜೊತೆಗೆ ನಮ್ಮ ಎಲ್ಲ ಆಡಳಿತ ಮಂಡಳಿ 5,000 ರೂಪಾಯಿ ಹಾಕಿ ಅವ್ರಿಗೆ 2 ಲಕ್ಷ ರೂಪಾಯಿ ತಕ್ಷಣ ಅವರಿಗೆ ಪರಿಹಾರದ ರೀತಿ ಒಳಗ ಟೀಚರ್ ಕಲಿಸೋದು ನಿಲ್ಲಿಸಬಾರ್ದು ಅನ್ನೋ ಇದನ್ನ ಆ ಕಾರ್ಯವನ್ನ ಆ ಮಹಾಮೇಳ ಮಾಡಿದ ಪರಿಣಾಮವಾಗಿ ನಾವು ಹೀಗೆ ಮಾಡಿದ್ದೀವಿ. ಈ ರೀತಿ ಒಳಗೆ ಎಲ್ಲೆಲ್ಲಿ ಏನೇನು ಅದು ಪ್ರಮುಖವಾದ ಭಾಷೆಗೆ ಸಂಬಂಧಪಟ್ಟಂತೆ, ಕಲಿಕೆಗೆ ಸಂಬಂಧಪಟ್ಟಂತೆ ಇದ್ದದನ್ನ ಬಗೆಹರಿಸುವಂತ ಕಾರ್ಯವನ್ನ ಈ ಮಹಾಮೇಳದ ಮೂಲಕ ಮಾಡ್ತಾ ಬಂದಿದ್ದೀವಿ. ಇವತ್ತು ಆದವಾಣಿಯೊಳಗೆ 75% ಕನ್ನಡಿಗರಲ್ಲ. ಅವ್ರು ಬಹಳ ದೊಡ್ಡ ನೋವು, ಸಂಕಟ ಏನು ಅಂದ್ರೆ, ನಾವು ಗಡಿ ಭಾಗದವರು ಅಲ್ಲ, ನಾವು ಹೊರನಾಡವರು ಅಲ್ಲ. ಹೊರನಾಡವರು ಅಂತ ಕನ್ಸಿಡರ್ ಮಾಡ್ತಾ ಇಲ್ಲ, ಗಡಿ ಭಾಗದವರು ಅಂತೂ ಕನ್ಸಿಡರ್ ಮಾಡ್ತಾ ಇಲ್ಲ. ಹೀಗಾಗಿ ನಾವು ಬಹಳಷ್ಟು ಇದರನ್ನ ತೊಂದರೆಯನ್ನು ಅನುಭವಿಸ್ತಾ ಇದ್ದೀವಿ. ನಮ್ಮ ಮಕ್ಕಳಿಗೆ ಕನ್ನಡ ಶಾಲೆಯಲ್ಲಿ 20-30 ಕನ್ನಡ ಶಾಲೆಗಳು ಇದ್ದಾಗ ಸಹಿತ ಕನ್ನಡ ಮಕ್ಕಳು ಹೆಚ್ಚು ಕಲಿತಾ ಇದ್ದಾಗನು ಅವರಿಗೆ ಉದ್ಯೋಗದೊಳಗೆ ಬೇರೆ ಬೇರೆ ಇದರೊಳಗೆ ಅವಕಾಶಗಳು ಮೀಸಲಾತಿ ಕೊಡ್ತಾ ಇಲ್ಲ, ಕೊಡುವಂಗ ಆಗಬೇಕು ಅನ್ನುವಂತಹ ಸಮಸ್ಯೆಗಳು ಇದಾವೆ. ಆ ಹಿನ್ನೆಲೆ ಒಳಗೆ ಇಟ್ಟುಕೊಂಡು ಈ ಮಹಾಮೇಳವನ್ನು ಅಲ್ಲಿ ನಡೆಸಿ ಸರ್ಕಾರದ ಗಮನ ತರಿಸುವಂತ ಕಾರ್ಯವನ್ನು ಮಾಡಲಿಕ್ಕೆ ಈ ಮಹಾಮೇಳ 9ನೇ ಮಹಾಮೇಳವನ್ನು ಹಮ್ಮಿಕೊಂಡಿದ್ದೀವಿ. ಇದು ಇದೇ 24-25 ಶನಿವಾರ ಮತ್ತು ಆದಿತ್ಯವಾರ ಇದೆ. ಆದವಾಣಿ ಬಹುತೇಕ ತಮಗೆ ಗೊತ್ತಿದೆ, ಬಳ್ಳಾರಿಯಿಂದ ಒಂದು 50 ಕಿಲೋಮೀಟರ್ ದೂರ ಇರುವಂತಹ ನಗರ. ಒಂದು ಏಕೀಕರಣ ಸಂದರ್ಭದೊಳಗೆ ಅದು ಆದವಾಣಿ ಆಗಿರ್ಬೋದು, ಅಕ್ಕಲಕೋಟ ಆಗಿರ್ಬೋದು, ಜತ್ ಆಗಿರ್ಬೋದು, ಸೊಲ್ಲಾಪುರ ಆಗಿರಬಹುದು, ಹಾಗೆ ಕಾಸರಗೋಡು ಆಗಿರ್ಬೋದು, ಇವು ಕನ್ನಡಕ್ಕನೇ ಸೇರಬೇಕಾದಂತಹ ನೆಲೆಗಳು. ಅದು ಅನಿವಾರ್ಯ. ಅವು ನಮ್ಮಿಂದ ದೂರ ಸರಿದು ಇವತ್ತು ಅನಾಥ ಆಗಿದಾವೆ. ಇವತ್ತಿಗೂ ಅವರ ಎಷ್ಟೊಂದು ಕನ್ನಡದ ಅಸ್ಮಿತೆ ಇದೆ ಅಂತ ಹೇಳಿದ್ರೆ ಎಲ್ಲ ಇದರೊಳಗೂ ಸಹಿತ ವ್ಯವಹಾರ ಆಗಿರ್ಬಹುದು, ಮಾತಾಗಿರ್ಬಹುದು, ಎಲ್ಲವೂ ಕನ್ನಡದಲ್ಲೇ ಅಲ್ಲಿ ಮಾಡ್ತಾ ಇದ್ದಾರೆ. ಅಂಥವ್ರಿಗೆ ಒಂದು ಪ್ರೇರಣೆ ಕೊಡುವಂಥದ್ದು, ಅವರೊಳಗೊಂದಿಷ್ಟು ಆತ್ಮಸ್ಥೈರ್ಯ ತುಂಬುವಂಥ ಕಾರ್ಯವನ್ನ ಈ ಮಹಾಮೇಳ ಮಾಡಲು ಬಯಸಿ ಈ 9ನೇ ಮಹಾಮೇಳನ ಹಮ್ಮಿಕೊಂಡಿದ್ವಿ. ತಮಗೆ ಆಗಲೇ ಆಮಂತ್ರಣ ಪತ್ರಿಕೆ ತಮ್ಮ ಕೈ ಕೊಟ್ಟಿದೆ. ತಂಗಡಿಗೆ ಅವರು ಇದರ ಉದ್ಘಾಟನೆ ಮಾಡಲಿದ್ದಾರೆ. ಜೊತೆಗೆ ಯಾರು ಗಡಿ ಭಾಷೆಯ ಬಗ್ಗೆ, ಗಡಿ ಜನರ ಬಗ್ಗೆ ಏನೆಲ್ಲ ತಿಳ್ಕೊಂಡಿದ್ದಾರೆ ಅಂಥವರನ್ನ ವಿಚಾರಗೋಷ್ಠಿಯೊಳಗೆ ಅವ್ರನ್ನ ಆಹ್ವಾನಿಸಿದ್ದೇವೆ. ಅವರು ಚನ್ನಬಸವಣ್ಣ ಆಗಿರ್ಬೋದು, ಹಾಗೆ ಆ ಭಾಗದ ವಿಶ್ವವಿದ್ಯಾಲಯ ಒಳಗೆ ಏನು ಪ್ರೊಫೆಸರ್ ಇರುವಂತಹವ್ರನ್ನು ಸಹಿತ ನಾವು ವಿಷಯ ಮಂಡನೆ ಮಾಡಲಿಕ್ಕೆ ನಾವು ಕೇಳ್ಕೊಂಡಿದ್ದೀವಿ. ಆ ಭಾಗದೊಳಗೆ ಕನ್ನಡದ ಹಲವಾರು ಶಾಸನಗಳ ಶಿಲಾಶಾಸನಗಳಿದಾವೆ. ಆ ಶಾಸನಗಳ ಕುರಿತಂತೆ ಬೆಳಕು ಚೆಲ್ಲುವ ಮತ್ತು ಕನ್ನಡ ಕಟ್ಟುವ ಕಾರ್ಯದಲ್ಲಿ ಹಿಂದೆ ಹೇಗೆ ಆ ಭಾಗದೊಳಗೆ ಕಾರ್ಯ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ಉಪನ್ಯಾಸವನ್ನು ಇಟ್ಟುಕೊಂಡಿದ್ದೀವಿ. ಜೊತೆಗೆ ಅಲ್ಲಿಯ ಭಾಗದ ಕನ್ನಡಿಗರ ಸಮಸ್ಯೆಗಳು, ಜೊತೆಗೆ ಅಲ್ಲಿಯ ಉದ್ಯೋಗದ ಸಮಸ್ಯೆ ಕುರಿತಂತೆ
ಒಂದು ವಿಚಾರಗೋಷ್ಠಿಯನ್ನು ಇಟ್ಟುಕೊಂಡಿದ್ದೀವಿ. ಅಲ್ಲದೇ ಹೊರ ರಾಜ್ಯದಿಂದ ಬರುವಂತಹವರು, ಅದು ಮಧ್ಯಪ್ರದೇಶದಿಂದ ಬರ್ತಾ ಇದ್ದಾರೆ, ಹಾಗೆ ಮಹಾರಾಷ್ಟ್ರದಿಂದ ಬರ್ತಾರೆ, ಮುಂಬೈದಿಂದ ಬರ್ತಾ ಇದ್ದಾರೆ, ಗೋವಾದಿಂದ ಬರ್ತಾರೆ, ಕೇರಳದಿಂದ ಬರ್ತಾ ಇದ್ದಾರೆ. ಈ ಒಂದು 8 ರಾಜ್ಯದಿಂದ ಅವರು ಬರ್ತಾರೆ. ಅವರ ನೋವು ನಲಿವುಗಳನ್ನು, ಏನು ಕಾರ್ಯಕ್ರಮಗಳನ್ನು ಅವರು ರೂಪಿಸಿದ್ದಾರೆ, ಏನನ್ನ ಮಾಡಲಿಕ್ಕೆ ಸಾಧ್ಯತೆಯನ್ನು ಕುರಿತಂತೆ ಒಂದು ಗೋಷ್ಠಿ ಇಟ್ಟುಕೊಂಡಿವಿ. ಇವೆಲ್ಲದರ ಆಚೆ ಹೊರನಾಡ ಕನ್ನಡಿಗರು ಮತ್ತು ಇಲ್ಲಿ ಒಳನಾಡ ಕನ್ನಡಿಗರನ್ನು ಒಳಗೊಂಡು ಒಂದು ಕವಿಗೋಷ್ಠಿಯನ್ನು ಸಹಿತ ಹಮ್ಮಿಕೊಂಡಿದೆ. ಹೀಗೆ 2 ದಿನಗಳ ಕಾಲ ಅತ್ಯಂತ ಅರ್ಥಪೂರ್ಣವಾದ ವಿಷಯಗಳನ್ನು ಒಳಗೊಂಡು ಈ ಕಾರ್ಯಕ್ರಮವನ್ನು ರೂಪಿಸಿದ್ದೀವಿ. ನಮ್ಮ ಹೊರಗಿನ ರಾಜ್ಯದಿಂದ 100 ಜನ ಬರ್ತಾರೆ. ಇಲ್ಲಿಯ ಧಾರವಾಡದ ಒಳನಾಡಿನಿಂದ 80-85 ಜನ ಬರ್ತಾರೆ. ಸ್ಥಳೀಯವಾಗಿ ಒಂದು 300 ಜನ, ಒಟ್ಟು ಒಂದು 500 ಜನರ ಇದನ್ನು ಮೇಳವನ್ನು ಮಾಡಲಿಕ್ಕೆ ಕರ್ನಾಟಕ ವಿದ್ಯಾವರ್ಧಕ ಸಂಘ ಸಜ್ಜಾಗಿದೆ. ಆ ಹಿನ್ನೆಲೆಯೊಳಗೆ ತಮ್ಮಲ್ಲಿ ಸಹಿತ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ, ತಾವು ಈ ಮಹಾಮೇಳದೊಳಗೆ ಭಾಗವಹಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದೆ. ಜೊತೆಗೆ ಇವತ್ತು ಕರ್ನಾಟಕ ಸರ್ಕಾರ ನಿನ್ನೆಯ ವರದಿ ತಾವೇ ಮಾಡಿದ ಹಾಗೆ ಮಂಡ್ಯ ಇದರೊಳಗೆ ಏನು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಕ್ಕೆ 30 ಕೋಟಿ ರೂಪಾಯಿ ಬಿಡುಗಡೆ ಮಾಡ್ತೇನೆ ಅಂತ ಹೇಳಿದ್ದಾರೆ. 30 ಕೋಟಿಯಷ್ಟು ಮಾಡಬಹುದು ಅಂತ ಹೇಳಿ. ಅದರ ದುರಂತ ಅಂದ್ರೆ ನಾವೆಲ್ಲ ಇಷ್ಟೆಲ್ಲ ನಿರಂತರವಾಗಿ ಇಂಥ ಮಹಾಮೇಳ ಮಾಡ್ತಾ ಇದ್ದಾಗ ಸಹಿತ, ಅತ್ಯಂತ ಅರ್ಥಪೂರ್ಣವಾದ ಎಲ್ಲ ಕಾರ್ಯಕ್ರಮ ಮಾಡ್ತಿದ್ದಾಗ ಸಹಿತ ನಾವು ಕೇಳಿದಷ್ಟು ಒಂದು 2 ಕೋಟಿ ರೂಪಾಯಿ ಕೊಡ್ರಿ ಅಂತ ಹೇಳಿ ಮೀನಾಮೇಷಿ ಇವತ್ತಿಗೂ ಕೊಡ್ತಾ ಇಲ್ಲ. ಈ ತಾರತಮ್ಯ ಹೋಗಬೇಕು ಅಂತ ಸರ್ಕಾರದ ಇದರೊಳಗೆ ಬದಲ ಆಗದೆ ಹೋದ್ರೆ ನಾವು ಪ್ರತಿಭಟನೆ ಮಾಡಿ ಹಣ ತಗೊಳ್ಳುವಂಥದ್ದು ಆಗಬಾರ್ದು. ಕರ್ನಾಟಕ ಕಟ್ಟಿದಂತ ಈ ಸಂಸ್ಥೆ ಬೀದಿಗಿಳಿದು ಹೋರಾಟ ಮಾಡುವಂಥದ್ದು ಆಗಬಾರ್ದು ಅಂತ ಈ ನಮ್ಮ ಮೌನವನ್ನ, ನಮ್ಮ ಏನು ಶಾಂತ ಸ್ವಭಾವವನ್ನ ಉಪಯೋಗ ಏನಾದರೂ ಅದರ ಸರಿಯಾದ ರೀತಿಯೊಳಗೆ ಅರ್ಥ ಮಾಡ್ಕೋಬೇಕಂತ ನಾವು ತಿಳ್ಕೋತೀವಿ. ಒಂದು ವೇಳೆ ನಾವು ಏನಾದ್ರು ಮೌನ ಮುರಿದಿದ್ದಾದ್ರೆ, ಖಂಡಿತ ಮೌನ ಮುರಿದಿದ್ದಾದ್ರೆ ಒಂದು ತಾರ್ಕಿಕ ಒಯ್ಯುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಯಾಕಂದ್ರೆ ಈ ಒಂದು ಕಣ್ಣಿಗೆ ಸುಣ್ಣ, ಇನ್ನೊಂದು ಕಣ್ಣಿಗೆ ಬೆಣ್ಣೆ ಹಚ್ಚುವಂಥ ಕಾರ್ಯವನ್ನು ಆಗಬಾರ್ದು ಅಂತ ನಿನ್ನೆ ಹುಟ್ಟಿದಂಥ ಹಲವಾರು ಸಂಘ ಸಂಸ್ಥೆಗಳಿಗೆ, ಅದು ಜನಪದ ಸಹಾಯ ಪರಿಷತ್ ಇರಬಹುದು ಅಥವಾ ಇನ್ನೊಂದು ಯಾವುದೇ ನೀನಾಸಂ ಅಂತ ಇರಬಹುದು, ಅಂಥವುಗಳನ್ನ ಇದಕ್ಕಿಂತ ಹೆಚ್ಚು 2 ಕೋಟಿ 3 ಕೋಟಿ ರೂಪಾಯಲ್ಲಿ ಕೊಡ್ತಾರೆ. ಇಷ್ಟು 135 ವರ್ಷ ಇತಿಹಾಸ ಇರುವಂತದ್ದು, ಪಾರದರ್ಶಕವಾಗಿ ಇರುವಂತಹ ಒಂದು ಸಂಸ್ಥೆಗೆ ಈ ರೀತಿ ಒಳಗೆ ತಾರತಮ್ಯ ಮಾಡುವಂಥದ್ದು, ತಾತ್ಸಾರ ಮಾಡುವಂಥದ್ದು ಇದು ಸರಿಯಾದ ನಡೆ ಅಲ್ಲ ಸರ್ಕಾರದ್ದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಸಂಘದ ಬಗ್ಗೆ ಅಪಾರವಾದ ಪ್ರೀತಿ ಗೌರವ ಇದೆ. ಅವರು ಇದನ್ನ ಸರಿಯಾದ ರೀತಿ ಒಳಗೆ ಇದನ್ನ ಗೌರವಿಸಬೇಕು ಮತ್ತು ಇದರ ಸರಿಯಾದ ರೀತಿ ಒಳಗೆ ಈ ಸಂಘ ಮುನ್ನಡೆಯುವ ಹಾಗೆ ಅನುದಾನವನ್ನ ಮತ್ತು ಪ್ರೋತ್ಸಾಹವನ್ನು ನೀಡಬೇಕು ಅಂತ ತಮ್ಮ ಮೂಲಕ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಇಷ್ಟು ಈ ಒಟ್ಟು ಕಾರ್ಯಕ್ರಮಗಳ ಇದನ್ನ ಸ್ವರೂಪವನ್ನು ತಮ್ಮ ಮುಂದಿಟ್ಟಿದ್ದೀವಿ. 2 ದಿನಗಳ ಕಾಲ ಸಾಯಂಕಾಲ ಅಲ್ಲಿಯ ಲೋಕಲ್ ಕಲಾವಿದರಿಗೆ ಹೆಚ್ಚು ಆದ್ಯತೆ ಕೊಟ್ಟು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದಾರೆ. ಅಲ್ಲಿ ಮಕ್ಕಳು ಮಾಡ್ತಾ ಇದ್ದಾರೆ. ಹಾಗೆ ಸ್ಥಳೀಯವಾಗಿ ಕಲಾವಿದರು ಸಹಿತ ಅವರಿಗೆ ವೇದಿಕೆಯನ್ನು ಒದಗಿಸಿಕೊಡ್ತಾ ಇದ್ದೀವಿ. ಜೊತೆಗೆ ಇಲ್ಲಿ 1-2-3 ತಂಡಗಳು ಅಲ್ಲಿ ಕರ್ಕೊಂಡು ಹೋಗಿ ಈ ಕಲ್ಚರಲ್ ಎಕ್ಸ್ಚೇಂಜ್ ಅಂತ ಏನು ಹೇಳ್ತೀವಿ, ಕೊಡ್ಕೊಳ್ಳುವಿಕೆ, ಸಾಂಸ್ಕೃತಿಕ ಕೊಡ್ಕೊಳ್ಳುವಿಕೆ ಕಾರ್ಯವನ್ನು ಸಹಿತ ಈ ಮಹಾಮೇಳ ಮಾಡ್ತಾ ಇದೆ. ಇಷ್ಟನ್ನ ತಮ್ಮ ಮುಂದೆ ಸಾದರಪಡಿಸ್ತಾ, ಹೊರಟ್ಟಿ ಅವರು ಮಾತಾಡ್ತೀನಿ, ಕರೆಕ್ಟ್ ಮಾತಾಡ್ತೀನಿ, ಏನೋ ಮನವಿ ಕೊಡ್ತೀನಿ, ಇಮ್ಮಿಡಿಯೇಟ್ ಆಗಿ ನಾನು ಪ್ರಧಾನ ಕಾರ್ಯದರ್ಶಿ ರೆಸ್ಪಾಂಡ್ ಮಾಡ್ತೀನಿ. ಅದು 5 ಎಕರೆಗೆ ಸಂಬಂಧಪಟ್ಟಂತೆ ತಕ್ಷಣ ಇದನ್ನು ಮಾಡ್ತೇನೆ. ಬರ್ತಿದ್ದನ್ನು ನಮಗೆ ಕಳಿಸ್ಕೊಡ್ತೀನಿ.